ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಸರಳವಾದ ಪುಟ್ಟದಾದ ಉಪಾಯನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ಸ್ನೇಹಿತರೆ, ನೋಡಿ, ಇವತ್ತು ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ಇವತ್ತಿನ ಸಂಜೆಯ ಒಳಗಡೆ ನೀವು ಇದೊಂದು ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಅಂದ್ಕೊತಾ ಇರೋಂಥ ಯಾವುದೇ ಒಂದು ಕೆಲಸಗಳು, ನಿಂತೋಗಿರೋಂಥ ಕೆಲಸಗಳು ಯಾವುದೇ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ತುಂಬ ಅಗತ್ಯವಾಗಿ ಬೇಕಾಗಿರೋಂಥ ಕೆಲಸ ಇದೆಯೋ, ಅದು ನನಗೆ ಇಷ್ಟು ದಿನದ ಒಳಗಡೆ ನನಗೆ ಆಗಬೇಕು ಅಂತ ನೀವು ಪರಿತಪಿಸ್ತಾ ಇದ್ದೀರೋ ಅಂಥ ಕೆಲಸಗಳು ನಿಮಗೆ ಬೇಗ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಗುರುಪುಷ್ಯಾಮೃತ ಯೋಗ ತುಂಬ ಶ್ರೇಷ್ಠವಾದದ್ದ ದಿನ ಆಗಿರುತ್ತೆ. ಅದರಲ್ಲೂ ಇವತ್ತು ಪುಷ್ಯ ನಕ್ಷತ್ರ ಇರೋದ್ರಿಂದ, ಗುರುವಿನ ಜೊತೆಗೆ ಪುಷ್ಯ ನಕ್ಷತ್ರ ಇದ್ದಾಗ ನಾವು ಯಾವುದೇ ಒಂದು ತಂತ್ರನ ಮಾಡಿಕೊಂಡಾಗ ಅದು ಪರಿಪೂರ್ಣವಾಗಿ ನಮಗೆ ಒಳ್ಳೆ ಅನುಕೂಲನ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೇಲಿ ನೀವು ಯಾವುದೇ ಅಂದ್ಕೊಂಡಿರ್ಬೋದು, ಯಾವುದೇ ಒಂದು ಕೆಲಸ ನಿಂತೋಗಿರೋವಂಥದ್ದು, ಮನೆ ಕಟ್ಟೋದಿರ್ಬೋದು, ಅಥವಾ ವ್ಯಾಪಾರ ವ್ಯವಹಾರ ಇರ್ಬೋದು, ಮದುವೆ ಕಾರ್ಯಗಳಿರ್ಬೋದು, ಅಥವಾ ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ಯಾವುದೇ ಒಂದು ಕೆಲಸಗಳು ನಿಮಗೆ ಅಡೆತಡೆಯಾಗಿ ನಿಂತ್ಕೊಂಡ್ಬಿಟ್ಟಿದೆ, ನಮಗೆ ಏನು ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ನೊಂದ್ಕೊಂಡಿರೋವಂಥವ್ರು, ಅಥವಾ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ಮದುವೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರೋರು, ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದಂಥ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ ಅಂತ ಅನ್ನೋರು, ಯಾವುದೇ ಒಂದು ಸಮಸ್ಯೆ ಇರೋವಂಥವ್ರು, ನಿಮಗೆ ಇಂಥ ಸಮಸ್ಯೆ ನಮಗೆ ನರಳ್ತಾ ಇದ್ದೀವಿ, ಅದರಿಂದ ನಾವು ಮುಕ್ತಿ ಪಡಿಬೇಕು, ನಮಗೆ ಏನಾದರೂ ಯಾವುದಾದ್ರೂ ರೂಪದಲ್ಲಿ ನಮಗೆ ಒಳ್ಳೆಯದಾಗಬೇಕು ಅಂತ ಬಯಸೋ ಅಂಥವ್ರು, ನೀವು ಏನು ಮಾಡಬೇಕು ಅಂದರೆ ಇವತ್ತಿನ ಸಂಜೆಯ ಒಳಗಡೆ ನೀವು ಅಕಸ್ಮಾತ್ ಇವತ್ತಿನ ಸಂಜೆ ಒಳಗಡೆ ಮಾಡ್ಕೊಂಡ್ರೆ ಬೇಗ ಅಂದರೆ ಪೂರ್ಣ ಫಲ ಬೇಗ ಸಿಗುತ್ತೆ. ಅಕಸ್ಮಾತ್ ನೀವು ವಿಡಿಯೋ ನೋಡಿದ ಲೇಟ್ ಆದರೆ ನೀವು ಬೇರೆ ದಿನ ಅಂದರೆ ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ 2ನೇ ತಾರೀಕಿನ ಒಳಗಡೆ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಇದನ್ನು ಮಾಡಿಕೊಂಡ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಸಾಧ್ಯವಾದಷ್ಟು ಇವತ್ತು ಮಾಡ್ಕೊಳ್ಳಿ, ಸಂಜೆ ಸಮಯದಲ್ಲಿ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅಕಸ್ಮಾತ್ ಇವತ್ತು ನೋಡಿದವರು ಇಲ್ವಲ್ಲ ನನಗೆ ಟೈಮ್ ಮೀರೋಗಿದೆ ಅನ್ನೋರು ನಾಳೆ ಕೂಡ ಮಾಡ್ಕೊಬೋದು. ಒಟ್ಟಿನಲ್ಲಿ ಮಹಾಲಯ ಅಮಾವಾಸ್ಯೆ ಮುಗಿಯೋದ್ರೊಳಗಡೆ ಇದನ್ನು ನೀವು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, 2 ಶುದ್ಧವಾದದ್ದು ಎಲೆನ ತೊಗೊಬೇಕಾಗುತ್ತೆ. ಅಂದರೆ ವಿಳೆದೆಲೆನ ನೀವು ತೊಗೊಬೇಕಾಗುತ್ತೆ. ಆ ವಿಳೆದೆಲೆ ಯಾವಾಗ್ಲೂ ಹಚ್ಚ ಹಸಿರಿಂದ ಕೂಡಿರಬೇಕು. ಯಾವುದೇ ಕಾರಣಕ್ಕೂ ವಿಳೆದೆಲೆ ಅನ್ನೋದು ಅರ್ಧೋಗಿರಬಾರ್ದು, ಆಮೇಲೆ ತೂತಾಗಿರಬಾರ್ದು, ಕಪ್ಪು ಚುಕ್ಕಿಗಳೆಲ್ಲ ಇರಬಾರ್ದು. ಅಂಥ ವಿಳೆದೆಲೆನ ನೀವು ತಗೊಂಡು ಒಂದಿಷ್ಟು ಅಗಲ ನೀವು ಕೆಂಪು ಬಟ್ಟೆ ಇದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೆಂಪು ಬ್ಲೌಸ್ ಪೀಸ್ ಇದ್ದರೆ ಅದನ್ನು ನೀವು ಒಂದು ಅಂಗೈಯಷ್ಟು ಅಗಲ ಅಥವಾ ಆ ವಸ್ತುಗಳನ್ನ ಇಡೋಷ್ಟು ನಿಮಗೆ ಜಾಗ ಇದ್ದರೆ ಆ ಕೆಂಪು ಬಟ್ಟೆಯ ಒಳಗಡೆ ನೀವು 2 ವಿಳೆದೆಲೆನ ಇಡಬೇಕಾಗುತ್ತೆ. ಆಮೇಲೆ 2 ಬಟ್ಟಲ್ ಅಡಿಕೆನ ನೀವು ಇಡಬೇಕಾಗುತ್ತೆ. ಆಮೇಲೆ 2 ಗೋಟ್ ಅರಿಶಿಣನ ತುಂಡುಗಳನ್ನ 2ನ ನೀವು ಇಟ್ಟು ದೇವರ ಹತ್ರ, ಇವತ್ತು ಗುರುರಾಯರ ಹತ್ರ, ನಿಮಗೆ ಮೊದಲು ಗಣೇಶನ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು, ಗುರುಗಳ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ನಿಮಗೆ ಏನು ಬೇಕು, ಯಾವ ಕೆಲಸ ಆಗಬೇಕು, ಯಾವ ರೀತಿ ನಿಮಗೆ ಅನುಕೂಲ ಆಗಬೇಕು ಅಂತ ನೀವು ರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು, ಅದನ್ನು ಇವತ್ತು ಸಂಜೆ ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ನೀವು ಅರಳಿ ಮರಕ್ಕೆ ನೀವು ಅದನ್ನು ತಗೊಂಡೋಗಿ ಕಟ್ಟಿ ಬರೋದ್ರಿಂದ, ಕಟ್ಬಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ಹಿಂದಿರುಗಿ ನೋಡಬಾರ್ದು. ನೋಡ್ದಲೇ ಮತ್ತೆ ನೀವು ಮನೆಗೆ ವಾಪಸ್ ಬಂದುಬಿಡಬೇಕು. ಮನೆಗೆ ವಾಪಸ್ ಬಂದಿದ ನಂತರ ಮುಖ ತೊಳ್ಕೊಂಡು ನೀವು ದೇವರ ಹತ್ರ ತುಪ್ಪದ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ನಿಂತೋಗಿದ್ರೆ, ಅಥವಾ ನಿಮಗೇನಾದ್ರೂ ಶತ್ರು ಬಾಧೆ ಆಗಿದ್ದರೆ, ಅಥವಾ ನಿಮಗೆ ಪಿತೃದೋಷದಿಂದ ಬರ್ತಿರೋಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ನಡುವೆನೇ ಇದ್ಕೊಂಡು ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಅಥವಾ ನಿಮಗೆ ಶತ್ರುಗಳಾಗಿದ್ದರೆ, ನೀವು ಮಾಡೋವಂಥ ಕೆಲಸಗಳಲ್ಲಿ ಯಾರಿಗಾದರೂ ನಿಮಗೆ ಸಮಸ್ಯೆ ಕೊಡ್ತಾ ಇದ್ದರೆ, ಅಥವಾ ನಿಮಗೆ ಟಾರ್ಚರ್ ಕೊಡ್ತಾ ಇದ್ದರೆ, ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಯಾರಾದರೂ ಕೆಟ್ಟದ್ದನ್ನು ಮಾಡ್ತಾಯಿದ್ರೆ ಅಂಥದ್ದೆಲ್ಲ ನಿವಾರಣೆ ಆಗಬೇಕು. ನಾವು ಅಂದ್ಕೊಂಡ ರೀತಿ ನಾವು ಸಂತೋಷವಾಗಿ ಇರಬೇಕು ಅಂತ ಬಯಸೋ ಅಂಥವ್ರು
ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ಈ ಗುರುಪುಷ್ಯಾಮೃತದ ದಿನ ಸಂಜೆ ಸಮಯದಲ್ಲಿ ಇದನ್ನು ಮಾಡ್ಕೊಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಜವಾಗ್ಲೂ ನಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ಇದರ ಉಪಯೋಗ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವತ್ತು ಅರಳಿ ಮರದ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡಿದಾಗ, ಅದರಲ್ಲೂ ಇವತ್ತು ಪುಷ್ಯ ನಕ್ಷತ್ರ ಇರೋದ್ರಿಂದ ಸಾಕ್ಷಾತ್ ಗುರುರಾಯರು ಖಂಡಿತವಾಗ್ಲೂ ಅರಳಿ ಮರದಲ್ಲಿ ಇರ್ತಾರೆ. ಯಾಕಂದರೆ ಆ ಅರಳಿ ಮರದಲ್ಲಿ ವಿಷ್ಣು ಕೂಡ ಇರ್ತಾರೆ, ಬ್ರಹ್ಮ ಕೂಡ ಇರ್ತಾರೆ, ಶಿವ ಕೂಡ ಇರ್ತಾರೆ. ಅಂಥ ವಿಶೇಷ ನಕ್ಷತ್ರ ಯೋಗದಲ್ಲಿರುವಾಗ ನಾವು ಇಂಥದ್ದನ್ನು ಮಾಡಿಕೊಂಡಾಗ ಅವರ 3 ಜನರ ಆಶೀರ್ವಾದ ಕೂಡ ನಮಗೆ ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಗುರುಗಳ ಮುಂದೆ, ಅದರಲ್ಲೂ ರಾಯರ ಮುಂದೆ ನೀವು ಮಾಮೂಲಿ ಇವತ್ತು ಗುರುಪುಷ್ಯಾಮೃತ ಯೋಗಕ್ಕೆ ಮಾಮೂಲಿ ನೀವು ಪೂಜೆ ಪುನಸ್ಕಾರ ಎಲ್ಲ ಮಾಡಿರ್ತೀರ, ರಾಯರಿಗೆ ತುಪ್ಪದ ದೀಪ ಕೂಡ ಹಚ್ಚಿರ್ತೀರ, ತುಳಸಿ ಮಾಲೆ ಹಾಕಿ ಅಲಂಕಾರ ಎಲ್ಲ ಮಾಡಿರ್ತೀರ, ತೀರ್ಥ ನೈವೇದ್ಯ ಎಲ್ಲ ಇಟ್ಟಿರ್ತೀರ. ಆದರೆ ಇದೊಂದು ಪುಟ್ಟ ತಂತ್ರನ ಮಾಡಿಕೊಂಡಾಗ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋಂಥ ಕೆಲಸಗಳಲ್ಲಿ ಸಮಸ್ಯೆಗಳಾಗಿದ್ದು ಸೋತಿದ್ರೆ ಗೆಲ್ಲೋದಕ್ಕೆ ಇದೊಂದು ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.